ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸುಹಾಸಿನಿ ಕಾರ್ಯಕ್ರಮ ಇದೀಗ ವಾರ ಪೂರ್ತಿ ನಿಮ್ಮ ಜೊತೆ ಇರ್ತೀವಿ. ವಿಶೇಷ ಮಾಹಿತಿಗಳನ್ನು ನಿಮಗೋಸ್ಕರ ತೆಗೆದುಕೊಂಡು ಬರ್ತೀವಿ. ಇವತ್ತು ಗುರುವಾರ ಆರೋಗ್ಯದ ಸಂಬಂಧಪಟ್ಟಂಥ ವಿಷಯ ಮಾತಾಡುವಂತಹ ದಿನ. ಸೊ ಸಂಧಿವಾತ ನಿಮಗೆಲ್ಲ ಗೊತ್ತಿದೆ, ಇದನ್ನು ಆರ್ಥರೈಟಿಸ್ ಅಂತ ಕೂಡ ಕರೀತಾರೆ. ಸಂಧಿವಾತಗಳಲ್ಲಿ ಒಂದು ಸಾಮಾನ್ಯ ವಿಧ ಅಂದರೆ ಗೌಟ್. ಗೌಟ್ ಅಂದರೆ ಕಾಲಿನ ಹೆಬ್ಬೆರಳಲ್ಲಿ ಕಾಣಿಸ್ಕೊಳ್ಳುವಂತಹ ಉರಿಯೂತ. ಇದು ಯಾಕೆ ಬರುತ್ತೆ, ಇದರ ಲಕ್ಷಣಗಳೇನು, ಇದಕ್ಕೆ ಕಾರಣ ಏನು, ಪರಿಹಾರ ಏನಿದೆ, ಇದನ್ನು ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಸೊ ಗೌಟ್ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ವೈದ್ಯರಾದಂತಹ ಡಾಕ್ಟರ್ ಉಮರ್ ಅವರು. ಸೊ ಬನ್ನಿ, ಹಾಗಾದರೆ ಗೌಟ್ ಅಂದರೆ ಏನು, ಇದರ ಲಕ್ಷಣ ಏನು ತಿಳ್ಕೊಳ್ಳೋಣ. ಸೊ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಸೊ ಆರ್ಥರೈಟಿಸ್ಗಳಲ್ಲಿ ಒಂದು ವಿಧ ಗೌಟ್. ಈ ಗೌಟನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆರ್ಥರೈಟಿಸ್ ಅಂದರೆ ಏನು ಆ್ಯಕ್ಚುಲಿ? ಆರ್ಥರೈಟಿಸ್ ಅಂದರೆ ಇಟ್ ಈಸ್ ಅ ಇನ್ಫ್ಲಮೇಷನ್ ಆಫ್ ದಿ ಜಾಯಿಂಟ್ಸ್. ಸೊ ಇನ್ಫ್ಲಮೇಷನ್ ಬೇಸಿಕ್ಲಿ ನಮ್ಮ ಮೆಡಿಕಲ್ ಟರ್ಮಿನಾಲಜಿಲಿ ಹೇಳಿದಾಗ ಅದರಲ್ಲಿ 5 ಸೈನ್ಸ್ ಇರುತ್ತೆ. ಒಂದು ಊತ ಆಗೋದು, ಒಂದು ನೋವು ಆಗೋದು, ಒಂದು ಕೆಂಪಗಾಗೋದು, ನಂತರ ಮೂಮೆಂಟ್ಸ್ ರೆಸ್ಟ್ರಿಕ್ಟ್ ಆಗೋದು. ಸೊ ದೀಸ್ ಆರ್ ದಿ ಬೇಸಿಕ್ ಥಿಂಗ್ಸ್ ಆಫ್ ಇನ್ಫ್ಲಮೇಷನ್. ಸೊ ಇದು ಎಲ್ಲೇ ಕಂಡು ಬರೆದ್ರೆ ಅದಕ್ಕೆ ನಾವು ಆರ್ಥರೈಟಿಸ್ ಅಂತ ಹೇಳ್ತೀರಿ. ಸೊ ಇಫ್ ಇಟ್ ಈಸ್ ಇನ್ ಮಂಡಿ ನೋವು ಬಂತು ಅಂದರೆ ಅದಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀರಿ. ಕತ್ತಲ್ಲಿ ಬಂದರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀರಿ. ಸೊ ಇಟ್ ಈಸ್ ಆಲ್ ದಿ ಬೇಸಿಕ್ ಟೈಪ್ಸ್ ಆಫ್ ಆರ್ಥರೈಟಿಸ್. ಸೊ ಇವತ್ತು ನಾವು ಮಾತಾಡ್ತಿರೋದು ಗೌಟ್ ಬಗ್ಗೆ. ಈ ಗೌಟ್ ಅಂದರೆ ಇಟ್ ಈಸ್ ಅ ಕ್ರಾನಿಕ್ ಆರ್ಥರೈಟಿಸ್. ಇದು ಹೆಚ್ಚಾಗಿ ನಮ್ಮ ಹೆಬ್ಬೆಟ್ಟಲ್ಲಿ ಕಂಡುಬರುತ್ತೆ. ಸೊ ಇದರಲ್ಲೂ ಕೂಡ ಅದೇ ಥರ ಇನ್ಫ್ಲಮೇಷನ್ ಇರುತ್ತೆ. ಸೊ ಆರ್ಥರೈಟಿಸ್, ಸೊ ಬೇಸಿಕ್ ಸಿಂಪ್ಟಮ್ಸ್ ಊತ ಇರುತ್ತೆ, ಕೆಂಪಗಾಗುತ್ತೆ, ನಂತರ ಮೂಮೆಂಟ್ಸ್ ತುಂಬ ರೆಸ್ಟ್ರಿಕ್ಟೆಡ್ ಇರುತ್ತೆ, ನಂತರ ಮುಟ್ಟಕ್ಕೂ ಕೂಡ ಪೇನ್ಫುಲ್ ಇರುತ್ತೆ. ಸೊ ಇಟ್ಸ್ ವೆರಿ ಸೆನ್ಸಿಟಿವ್ ಟು ಟಚ್. ಸೊ ದಿಸ್ ಈಸ್ ಬೇಸಿಕ್ಲಿ ಗೌಟ್. ಈ ಗೌಟ್ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಮೆಟಬಾಲಿಸಮಲ್ಲಿ ಯೂರಿಕ್ ಆ್ಯಸಿಡ್ ಅಂತ ಒಂದಿರುತ್ತೆ. ಸೊ ಈ ಯೂರಿಕ್ ಆ್ಯಸಿಡ್ ನಾವು ಏನೇ ತಿಂತೀರಿ ಅದರಲ್ಲಿ ಯೂರಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ, ನಂತರ ಅದು ನಾರ್ಮಲ್ ಎಕ್ಸ್ಕ್ರೀಷನ್ ಆಗಬೇಕು. ಸೊ ಈ ನಾರ್ಮಲ್ ಎಕ್ಸ್ಕ್ರೀಷನ್ ಆಗಿಲ್ಲ ಅಂದರೆ ಈ ಯೂರಿಕ್ ಆ್ಯಸಿಡ್ ಡೆಪಾಸಿಷನ್ ಶುರು ಆಗುತ್ತೆ. ಆ ಯೂರಿಕ್ ಆ್ಯಸಿಡ್ ಡೆಪಾಸಿಷನ್ ಶುರುವಾಗಿ ಅದು ಹೆಬ್ಬೆಟ್ಟಲ್ಲಿ ಡೆಪಾಸಿಟ್ ಆಗಿ ನೋವು ಶುರು ಆಗುತ್ತೆ. ಸೊ ದಿಸ್ ಈಸ್ ಬೇಸಿಕ್ಲಿ ಅಬೌಟ್ ಗೌಟ್. ಗೌಟ್ ಅದರ ಲಕ್ಷಣಗಳು ಹೇಳ್ತಾ ಇದ್ರಿ. ಸೊ ಗೌಟ್ ಆ್ಯಕ್ಚುಲಿ ಬರೋದಂದರೆ ಕಾಲಿನ ಹೆಬ್ಬೆರಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಗೌಟ್ ಅಂತ ಹೇಳ್ತೀವಿ. ಸೊ ಏನಿದೆ ಆ್ಯಕ್ಚುಲಿ ಇದ್ರದ್ದು ಪರಿಣಾಮ ಹೆಂಗಿರುತ್ತೆ, ಹೆಂಗೆ ಸ್ಟಾರ್ಟ್ ಆಗುತ್ತೆ ಇದು ಅಂತ? ಓಕೆ, 75% ಆಫ್ ದಿ ಕೇಸಸಲ್ಲಿ ಇದು ಹೆಬ್ಬೆಟ್ಟಲ್ಲೇ ಕಂಡು ಬರುತ್ತೆ. ಇದು ಬೇರೆ ಮಂಡಿಯಲ್ಲೂ ಕಂಡು ಬರ್ಬೋದು, ಹಿಮಿಡಿಯಲ್ಲೂ ಕಂಡಿರ್ಬೋದು, ಕೈಯಿನ ಫಿಂಗರ್ಸಲ್ಲೂ ಕಂಡು ಬರ್ಬೋದು. ಬಟ್ 75% ಆಫ್ ದಿ ಪ್ರಿಪಾಂಡೆನ್ಸ್ ಇಸ್ ಟುವರ್ಡ್ಸ್ ದಿ ಬಿಗ್ ಟೋ. ಸೊ ಬೇಸಿಕ್ಲಿ ನಾನು ಹೇಳ್ತಿದ್ದಂಗೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಯಿತು. ಈ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗೋಕ್ಕೆ ಒಂದು ನಮ್ಮ ರಿನಲ್ ಎಕ್ಸ್ಕ್ರೀಷನ್ ಅಂದರೆ ನಾನು ಹೇಳ್ದಂಗೆ ಇಟ್ ಈಸ್ ಅ ಮೆಟಬಾಲಿಕ್ ಡಿಸಾರ್ಡರ್. ನಾವು ಏನು ತಿಂತೀರಿ ಅದು ಮೆಟಬಾಲಿಸಮ್ ಆದ ನಂತರ ಯೂರಿಕ್ ಆ್ಯಸಿಡ್ ಡೆಪಾಸಿಷನ್ ಗೌಟ್ ಟೋಲ್ ಆದ ನಂತರ ಆಗುತ್ತೆ. ಸೊ ಯೂರಿಕ್ ಆ್ಯಸಿಡ್ ಎಕ್ಸ್ಕ್ರೀಷನ್ ಇಂಪೇರ್ಡ್ ಆದರೆ ಅಂದರೆ ನಮ್ಮ ಕಿಡ್ನಿಯಲ್ಲಿ ರೀನಲ್ ಟ್ಯೂಬ್ಯೂಲ್ಸ್ ಇರುತ್ತೆ. ಈ ರೀನಲ್ ಟ್ಯೂಬ್ಯೂಲ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆದ ನಂತರ ಎಕ್ಸ್ಕ್ರೀಷನ್ ಆಗಲಿಲ್ಲ ಅಂದರೆ ಇದು ಶುರು ಆಗುತ್ತೆ. ಸೊ ಇದು ಏನಾಗುತ್ತೆ ಅಂದರೆ ಇಟ್ ಸ್ಟಾರ್ಟ್ಸ್ ವಿತ್ ಅಕ್ಯೂಟ್ ಪೇನ್. ಅಂದರೆ ತುಂಬ ವಿಪರೀತ ನೋವಾಗುತ್ತೆ. ಆ್ಯಂಡ್ 2 ಗಂಟೆಯಿಂದ 4 ಗಂಟೆ ಈ ಡ್ಯೂರೇಷನ್ವರೆಗೂ ಇರುತ್ತೆ. ಸೊ ಇಟ್ ಕ್ಯಾನ್ ಲಾಸ್ಟ್ ಫಾರ್ 2 to 4 hours ಇನಿಷಿಯಲಿ ಸ್ಟಾರ್ಟ್ ಆದಾಗ. ಪೇನ್ ಇರುತ್ತೆ. 2 to 4 hours ಕಂಟಿನ್ಯೂಸ್ ಪೇನ್ ಇರುತ್ತೆ. ತುಂಬ ವಿಪರೀತ ನೋವು ಇರುತ್ತೆ, ಮುಟ್ಟಕ್ಕೂ ಕೂಡ ಆಗೋದಿಲ್ಲ. ಆ್ಯಂಡ್ ಹೆಚ್ಚಾಗಿ ರಾತ್ರಿ ಹೊತ್ತೆ ಫಸ್ಟ್ ಕಂಡು ಬರುತ್ತೆ. ಸೊ ಯಾರಿಗಾದ್ರೂ ಶುರು ಆಗ್ತಿದೆ ಅಂದರೆ ಗೌಟ್ ಶುರು ಆಗ್ತಿದೆ, ಸೊ ಇನಿಷಿಯಲಿ ದಿ ನೈಟ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ತುಂಬ ಅಷ್ಟು ನೋವಿರುತ್ತೆ, ಯು ಕೆನಾಟ್ ಇವನ್ ಟಚ್ ದಿ ಬೆಡ್ಶೀಟ್ ಕೂಡ ಹಾಕೊಳಕ್ಕಾಗೋದಿಲ್ಲ, ಬ್ಲ್ಯಾಂಕೆಟ್ ಹಾಕೊಳಕ್ಕಾಗೋದಿಲ್ಲ, ಅಷ್ಟು ಜಾಸ್ತಿ ನೋವಿರುತ್ತೆ. ಸಾಕ್ಸ್ ಕೂಡ ಹಾಕೊಳಕ್ಕಾಗೋದಿಲ್ಲ, ಅಷ್ಟು ಜಾಸ್ತಿ ವಿಪರೀತ ನೋವಿರುತ್ತೆ. ಸೊ ದಿಸ್ ಇಸ್ ಬೇಸಿಕ್ಲಿ ದಿ ಸಿಂಪ್ಟಮ್ಸ್ ಶುರು ಆಗ್ತಾ ಹೋಗುತ್ತೆ. ಹಿಂಗೆ ಅದನ್ನು ನಾವು ಬಿಡ್ತಾ ಹೋದರೆ ಅದೇನಾಗುತ್ತೆ ಅಂದರೆ ಹಂಗೆ ರಿಮಿಟ್ ಆಗುತ್ತೆ. ಅಂದರೆ ಒಂದು ನೈಟಲ್ಲಿ ಅದು ತುಂಬ ನೋವು ಜಾಸ್ತಿ ಆಗುತ್ತೆ, ನಂತರ ಅದು ಹಂಗೆ ಸ್ಟಾಪ್ ಆಗುತ್ತೆ, ಮತ್ತು ಹಂಗೆ ರೆಕರಿಂಗ್ ಆಗ್ತಾ ಇರುತ್ತೆ. ಅದಾಗದೆ ನೋವು ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ. ಬಾಡಿ ಟೆಂಪ್ರೇಚರ್ ನಮ್ದು ಹೆಂಗೆ ಜಾಸ್ತಿ ಆಗುತ್ತೋ ನೋವು ಕಡಿಮೆ ಆಗುತ್ತೆ, ಬಾಡಿ ಟೆಂಪ್ರೇಚರ್ ಕಡಿಮೆ ಆದ ನಂತರ ಮತ್ತೆ ನೋವು ಜಾಸ್ತಿ ಆಗುತ್ತೆ. ಸೊ ಇದು ಇನಿಷಿಯಲ್ ಸ್ಟೇಜಸ್, ಅಕ್ಯೂಟ್ ಸ್ಟೇಜಸ್ಸಲ್ಲಿ. ಹಿಂಗೆ ಹೋಗ್ತಾ ಏನಾಗುತ್ತೆ ಅಂದರೆ ತುಂಬ ಕ್ರಾನಿಕ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಟೋಫೈ ಕಂಡು ಬರುತ್ತೆ. ಟೋಫಿ ಅಂದರೆ ಕ್ರಿಸ್ಟಲ್ಸ್ ಆಗಿಬಿಡೋದು. ನಾವೇನು ಚಾಕ್ಲೇಟ್ ಟೋಫಿ ನೋಡ್ತೀರಿ ಅದೇ ಥರ ಹೆಬ್ಬೆಟ್ಟಲ್ಲಿ ಟೋಫೀಸ್ ಕಂಡು ಬರುತ್ತೆ. ಇದೇನಾಗುತ್ತೆ ಅಂದರೆ ಯೂರಿಕ್ ಆ್ಯಸಿಡ್ ಡೆಪಾಸಿಟ್ ಆಗಿ ಕ್ರಿಸ್ಟಲ್ಸ್ ಆಗಿಬಿಡುತ್ತೆ. ಈ ಕ್ರಿಸ್ಟಲ್ಸ್ ಸಾಲಿಡೈಫೈ ಆಗಿ ಹೆಬ್ಬೆಟ್ಟ ಮೇಲೆ, ಚರ್ಮದ ಮೇಲೆ, ಟೆಂಡಾನ್ ಮೇಲೆ ಕೂತ್ಕೊಳುತ್ತೆ. ಸೊ ನಂತರ ನೋವು ಜೊತೆ ಕ್ರಿಸ್ಟಲ್ಸ್ ಕೂಡ ಕಂಡು ಬರುತ್ತೆ ಅದ್ರ ಮೇಲೆ. ಸೊ ಇದು ಮೂತ್ರಪಿಂಡದಲ್ಲೂ ಏನಾದರೂ ಈ ಥರ ಸಮಸ್ಯೆ ಕಾಣೋಕೆ ಇದು ಸಾಧ್ಯತೆ ಇದೆಯಾ ಅಂತ? ಯಾಕಂದರೆ ನೀವು ಹೇಳಿದ್ರೆ ಸಂಬಂಧ ಇದೆ ಅದಕ್ಕೆ ರೀನಲ್ ಇದಕ್ಕೆ ಅಂತ ಹೇಳಿ. ಡೆಫಿನೆಟ್ಲಿ ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಇನಿಷಿಯಲ್ ಸ್ಟೇಜಸ್ ನಾನು ಹೇಳ್ದಂಗೆ ರೀನಲ್ ಎಕ್ಸ್ಕ್ರೀಷನಲ್ಲಿ ಪ್ರಾಬ್ಲಮ್ ಆದ ನಂತರ ಯೂರಿಕ್ ಆ್ಯಸಿಡ್ ಡೆಪಾಸಿಷನ್ ಆಗುತ್ತೆ. ಸೊ ಇದೇ ಥರ ಕ್ರಿಸ್ಟಲ್ಸ್ ಈಗ ನಮಗೇನು ಹೆಬ್ಬೆಟ್ಟಲ್ಲಿ ಕಂಡು ಬರುತ್ತೋ ಅದೇ ಥರ ಕಿಡ್ನಿಯಲ್ಲೂ ಕಂಡು ಬರುತ್ತೆ. ಸೊ ಇಟ್ ಕ್ಯಾನ್ ಲೀಡ್ ಇನ್ ಟು ರಿನಲ್ ಸ್ಟೋನ್ಸ್ ಕೂಡ ಆಗುತ್ತೆ ಇದರಿಂದ. ಗೌಟ್ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ?
ಜನರಲಿ ಪ್ರಿಪಾಂಡೆನ್ಸ್ ಮೇಲಲ್ಲಿ ಜಾಸ್ತಿ ಇರುತ್ತೆ, ಫಿಮೇಲ್ ಕೂಡ ಇರುತ್ತೆ, ಬಟ್ ಲಿಟಲ್ ಹೈಯರ್ ಇನ್ಸಿಡೆನ್ಸ್ ಇನ್ ಮೇಲ್. ರೀಸನ್ ಬೀಯಿಂಗ್ ಇದು ಗೌಟ್ ತುಂಬ ಹೆಚ್ಚಾಗಿ ಆಲ್ಕೋಹಾಲಿಕ್ಸ್ ಅಂದರೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರಲ್ಲಿ ಈ ಯೂರಿಕ್ ಆ್ಯಸಿಡ್ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಮೆನ್ ಅಲ್ಲಿ ಇದಾಗುತ್ತೆ ಚಾನ್ಸಸ್ ಜಾಸ್ತಿ ಇರುತ್ತೆ. ವೆರಾಸ್ ಎನಿ ಇಂಜುರಿ ಅಂದರೆ ಪೆಟ್ ಬಿದ್ದ ನಂತರ ಕೂಡ ಇದು ಪ್ರೆಸಿಟಿಪೇಟ್ ಆಗ್ಬೋದು. ಅಂದರೆ ಎರಡು ಸೆಕ್ಸಸ್ಸಲ್ಲೂ ನಾರ್ಮಲ್ ಇರುತ್ತೆ, ಬಟ್ ಇನ್ ಮೆನ್ ಇಟ್ ಈಸ್ ಲಿಟಲ್ ಹೈ ಬಿಕಾಸ್ ಆಫ್ ಆಲ್ಕೋಹಾಲ್ ಇಂಟೇಕ್ ಜಾಸ್ತಿ ಇರೋದ್ರಿಂದ. ಓಕೆ, ಈ ಗೌಟಿಗೆ ಡಯಾಗ್ನೋಸಿಸ್ ಹೇಗೆ ಮಾಡ್ತೀರಾ, ಏನೆಲ್ಲ ವಿಧಗಳಿವೆ ಅಂತ? ಬೇಸಿಕ್ಲಿ ಪೇಷಂಟ್ ಬಂದ ನಂತರ ಸಿಮ್ಟಮ್ಸ್ ಹೆಂಗಿದೆ, ಎಲ್ಲಿದೆ ನೋವು, ಬರೀ ಹೆಬ್ಬೆಟ್ಟಲ್ಲಿದೆಯಾ ಇಲ್ಲ ಬೇರೆ ಕಡೆ ಇದೆ, ಸೊ ಅದಲ್ಲೇ ಮೇನ್ ಕನ್ಫರ್ಮೇಷನ್ ನಮ್ಮ ಡಯಾಗ್ನೋಸಿಸ್ ಆಗುತ್ತೆ. ಹೆಬ್ಬೆಟ್ಟಲ್ಲಿ ಇದ್ರೇ ಅದಕ್ಕೆ ನಾವು ಗೌಟ್ ಅಂತ ಹೇಳೋದು. ಸೊ ದೇರ್ ಆರ್ ಅದರ್ ಆರ್ಥರೈಟಿಸ್ ಆಲ್ಸೋ ಲೈಕ್ ರುಮೆಟೆಡ್ ಆರ್ಥರೈಟಿಸ್, ಅದು ಕೂಡ ಹೆಬ್ಬೆಟ್ಟಲ್ಲೂ ಬರುತ್ತೆ, ಆದರೆ ಅದರಲ್ಲಿ 2-4 ಜಾಯಿಂಟ್ಸ್ ಎಫೆಕ್ಟ್ ಆಗುತ್ತೆ. ಸೊ ವೆರಾಸ್ ಗೌಟ್ ಈಸ್ ಓನ್ಲಿ ಒನ್ ಹೆಬ್ಬೆಟ್ಟಲ್ಲಿ ಬರುತ್ತೆ. ಸೊ ಅದರಿಂದ ನಾವು ಕನ್ಫರ್ಮ್ ಮಾಡ್ತೀರಿ ಇಟ್ ಈಸ್ ಡಯಾಗ್ನೋಸ್ಡ್, ಕ್ವೈರಿ ಹಾಕ್ತೀರಿ ಇಟ್ ಈಸ್ ಗೌಟ್ ಅಂತ. ಅದ್ರ ಜೊತೆ ಯೂರಿಕ್ ಆ್ಯಸಿಡ್ನ ಟೆಸ್ಟ್ ಮಾಡಿಸ್ತೀರಿ. ಸೀರಮ್ ಯೂರಿಕ್ ಆ್ಯಸಿಡ್ 7% ಮೇಲಿತ್ತು ಅಂದರೆ ಸೊ ವಿ ಕನ್ಫರ್ಮ್ ಇಟ್ ಆಸ್ ಗೌಟ್. ಓಕೆ, ಹೋಮಿಯೋ ಕೇರ್ನಲ್ಲಿ ಗೌಟ್ಗೆ ಕಂಪ್ಲೀಟಾಗಿ ಕ್ಯೂರ್ ಮಾಡುವಂಥ ಚಿಕಿತ್ಸೆಗಳಿದಾವ? ಯಾವ ಚಿಕಿತ್ಸೆಗಳಿದಾವೆ? ಎಸ್, ಯಾವ ಸ್ಟೇಜಲ್ಲಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಫ್ ಇಟ್ ಈಸ್ ಎನ್ ಅಕ್ಯೂಟ್ ಕೇಸ್ ಡೆಫಿನೆಟ್ಲಿ ವಾಸಿ ಆಗುತ್ತೆ. ಕ್ರಾನಿಕ್ ಸ್ಟೇಜಲ್ಲಿ ಇದ್ದರೂ ಕೂಡ ಅದು ವಾಸಿ ಆಗುತ್ತೆ. ವೆರಾಸ್ ಅದ್ರ ಜೊತೆ ಬೇರೆ ಕಾಂಪ್ಲಿಕೇಶನ್ಸ್ ಏನಾದರೂ ಆಗಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಪೇಷಂಟ್ ತೂಕ ತುಂಬ ಜಾಸ್ತಿ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಆ್ಯಂಡ್ ಡಯಾಬಿಟಿಸ್ ಇದ್ದಾರೆ, ಅದ್ರ ಜೊತೆ ಈ ಹೆಬ್ಬೆಟ್ಟಿನ ತೊಂದರೆ ಇತ್ತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಇಟ್ ವಿಲ್ ಟೇಕ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಅದರಲ್ಲೂ ಕೂಡ ವಾಸಿ ಆಗುತ್ತೆ, ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಜನರಲಿ ಪರ್ಸೆಪ್ಷನ್ ಏನಿರುತ್ತೆ ಅಂದರೆ ಹೋಮಿಯೋಪತಿ ಮೆಡಿಸಿನ್ ಸ್ವಲ್ಪ ಸ್ಲೋ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಆ್ಯಕ್ಚುಲಿ ನಾಟ್ ಲೈಕ್ ದ್ಯಾಟ್. ಇಟ್ ವಿಲ್ ಡಿಪೆಂಡ್ ಆನ್ ದಿ ಸ್ಟೇಜ್ ಆಫ್ ದಿ ಡಿಸೀಸ್, ಆನ್ ದಿ ಇಂಡಿವಿಜುವಲ್ ಯಾವ ಥರ ಇದೆ, ಎಷ್ಟು ದಿನದಿಂದ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಗ್ರ್ಯಾಜುಲಿ ಅದು ವಾಸಿ ಆಗ್ತಾ ಹೋಗುತ್ತೆ. 2-5 ಆಗಿದ್ರೂ ಕೂಡ, ಅಂದರೆ ನಾನೇನು ಅದು ಗಡ್ಡೆ ಥರ ಆಗಿರುತ್ತೆ ಅಂತ ಹೇಳ್ತಿದ್ದೀನಿ, ಅದು ಆಗಿದ್ರೂ ಕೂಡ ನಮ್ಮ ಮೆಡಿಸಿನ್ಸ್ಲಿಂದ ಅದು ಕರ್ಗೋಗ್ತಾ ಹೋಗುತ್ತೆ, ನಾವು ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಈ ಗೌಟ್ ಆ್ಯಕ್ಚುಲಿ ಕಾಲಿನ ಹೆಬ್ಬೆರಳಲ್ಲಿ ಜಾಸ್ತಿ ಕಂಡುಬರುತ್ತೆ ಅಂದರೆ, ಅಟ್ ದ ಸೇಮ್ ಟೈಮ್ ನೀಯಲ್ಲೂ ಕಂಡುಬರುತ್ತೆ, ಅಂದರೆ ಮಂಡಿಯಲ್ಲೂ ಕೂಡ ಕಂಡುಬರುತ್ತೆ. ಸೊ ಅದು ಹೇಗೆ ಇದು ಮಾಡ್ತೀರಾ ಅಂತ? ಸೊ ಬೇಸಿಕ್ಲಿ ಏನಾಗುತ್ತೆ ಅಂದರೆ ಹೆಬ್ಬೆಟ್ಟಲ್ಲಿ ಕಂಡುಬರುತ್ತೆ. ಹೆಬ್ಬೆಟ್ಟಲಿಂದ ಇಟ್ ವಿಲ್ ಟ್ರಾವೆಲ್, ಆ ಯೂರಿಕ್ ಆ್ಯಸಿಡ್ ಡೆಪಾಸಿಷನ್ ಏನಿರುತ್ತೋ ಅದು ಹಿಮ್ಮಡಿಗೆ ಹೋಗ್ಬೋದು. ಅದು ಪ್ರಿಫರೆನ್ಷಿಯಲಿ ಹೆಬ್ಬೆಟ್ಟಲ್ಲಿ ಬರುತ್ತೆ. ಅದು ಇಲ್ಲದೆ ಹಿಮ್ಮಡಿಗೆ ಹೋಗ್ಬೋದು, ಇಲ್ಲ ಮಂಡಿಗೆ ಹೋಗ್ಬೋದು, ಇಲ್ಲ ಕೈನ ಬೆರಳಲ್ಲೂ ಬರ್ಬೋದು. ಸೊ ಅಲ್ಲೂ ಕೂಡ ಅದೇ ಥರ ಸಿಮ್ಟಮ್ಸ್ ಇರುತ್ತೆ. ಏನಂತ ಮಂಡಿ ಊತ ಇರುತ್ತೆ, ನೋವು ಇರುತ್ತೆ. ಸೊ ಇದ್ರ ಜೊತೆ ಬೇಸಿಕ್ಲಿ ಏನಾಗುತ್ತೆ ಅಂದರೆ ಆಸ್ಟಿಯೋ ಆರ್ಥರೈಟಿಸ್ ಕೂಡ ಆಗ್ಬೋದು. ಈ ಕ್ರಿಸ್ಟಲ್ಸ್ ಮಂಡಿಯ ಕಾರ್ಟಿಲೇಜಲ್ಲಿ ಡೆಪಾಸಿಟ್ ಆಗುತ್ತೆ. ಆ ಕಾರ್ಟಿಲೇಜ್ ಡೆಪಾಸಿಟ್ ಆದ ನಂತರ ಏನಾಗುತ್ತೆ ಅಂದರೆ ಮಂಡಿ ಸೌದೋಗ್ತಾ ಹೋಗುತ್ತೆ. ಆ ಕಾರ್ಟಿಲೇಜ್ ಏನಿರುತ್ತೋ ಅದು ತಿನ್ನಾಗ್ತಾ ಹೋಗುತ್ತೆ. ಆ ತಿನ್ನಾಗ್ತಾ ಹೋದ ನಂತರ ಆಸ್ಟಿಯೋ ಆರ್ಥರೈಟಿಸು ಕೂಡ ಆಗ್ಬೋದು. ಸೊ 2 ಕಾಯಿಲೆ ಇರುತ್ತೆ. ಒಂದು ಆಸ್ಟಿಯೋ ಆರ್ಥರೈಟಿಸ್ ಇರುತ್ತೆ ಆಫ್ ದಿ ನೀ ಜಾಯಿಂಟ್, ಮಂಡಿ ನೋವು ಆಸ್ಟಿಯೋ ಆರ್ಥರೈಟಿಸ್ಲಿಂದ ಇರುತ್ತೆ. ನಂತರ ಯೂರಿಕ್ ಆ್ಯಸಿಡ್ ಇನ್ಕ್ರೀಸ್ ಆದ ನಂತರ ಗೌಟು ಇರುತ್ತೆ. ಸೊ ಅಂದರೆ ಆ ಪೇಷಂಟ್ಗೆ ಮಂಡಿ ನೋವು ಇರುತ್ತೆ, ಹೆಬ್ಬೆಟ್ಟು ನೋವು ಇರುತ್ತೆ. ಸೊ ಬರೀ ಮಂಡಿ ನೋವು ಇರೋದ್ರಿಂದ ಮಾತ್ರ ನಾವು ಅದಕ್ಕೆ ಗೌಟ್ ಅಂತ ಹೇಳೋಕ್ಕಾಗೋದಿಲ್ಲ. ಹೆಬ್ಬೆಟ್ಟಿನ ನೋವು ಇದ್ದು ಕೂಡ ಅದು ಹಂಗೆ ಟ್ರಾವೆಲ್ ಆಗಿ ಮಂಡಿಗೆ ಬರ್ತಿದೆ ಅಂದರೆ, ಸೊ ಇಟ್ ಕುಡ್ ಬಿ ಆಸ್ಟಿಯೋ ಆರ್ಥರೈಟಿಸ್ ಆ್ಯಸ್ ವೆಲ್ ಆಸ್ ಗೌಟ್ ಇನ್ ದಿ ನೀ ಜಾಯಿಂಟ್. ಈಗ ಗೌಟ್ ಆ್ಯಕ್ಚುಲಿ ಅದು ರೆಡ್ ಆಗಿ ಹೆಬ್ಬೆರಳು ಊದ್ಕೊಳ್ಳುತ್ತೆ, ಉರಿಯುತ್ತಾ ಬರುತ್ತೆ. ಅದು ಪ್ರೈಮರಿ ಸ್ಟೇಜ್ ನಮಗೆ ಅಂದರೆ ಈಗ ಬರ್ತಿದೆ ಅದು ಅಂತ ಗೊತ್ತಾಗೋದು ಹೆಂಗೆ, ಅಂದರೆ ಗೊತ್ತಾಗಲ್ವಾ ಅಂತ? ಅದು ಅಷ್ಟು ವಿಪರೀತಕ್ಕೆ ಹೋಗೋವರೆಗೂ ಗೊತ್ತಾಗಲ್ವಾ? ಸೊ ಇಟ್ ಹಂಗೆ ಸ್ಟಾರ್ಟ್ ಆಗೋದೇ ಅದು ಹಂಗೆ ಗೊತ್ತಾಗೋದಿಲ್ಲ. ಸೊ ಅಬ್ಸಲ್ಯೂಟ್ಲಿ ಏನೂ ಇರೋದಿಲ್ಲ, ಏನು ಪೆಟ್ಟು ಬಿದ್ದಿರೋದಿಲ್ಲ, ಏನೂ ಇರಲ್ಲ. ರಾತ್ರಿ ಮಲ್ಕೊಂಡಿರ್ತಾರೆ, ರಾತ್ರಿ ನಿದ್ದೆ ಮಧ್ಯ ಎಚ್ಚರಾಗಿ ತುಂಬ ವಿಪರೀತ ನೋವು ಶುರು ಆಗುತ್ತೆ. ಇದು ಶುರು ಆಗೋದೇ ಹೆಂಗೆ. ಸೊ ಅದು ನಮ್ಗೆ ಮೊದಲೇ ಗೊತ್ತಾಗ್ತಿದೆ ಸ್ವಲ್ಪ ನೋವಿದೆ. ಲಕ್ಷಣಗಳು ಏನು ಪ್ರೈಮರಿಲಿ ಇಟ್ ವಿಲ್ ನಾಟ್ ಬಿ, ಯು ಕೆನಾಟ್ ನೋ ದಟ್ ಐ ಆಮ್ ಗೆಟಿಂಗ್ ದಿಸ್. ಸೊ ಬೇಸಿಕ್ಲಿ ಅದು ಹಂಗೆ ಶುರು ಆಗೋದು, ರಾತ್ರಿನೇ ಶುರು ಆಗುತ್ತೆ. ಬಾಡಿ ಟೆಂಪ್ರೇಚರ್ ಹೆಂಗೆ ಕಡಿಮೆ ಆಗುತ್ತೋ ಅದು ಕ್ರಿಸ್ಟಲ್ಸ್ ಡೆಪಾಸಿಟ್ ಆಗಿ ಹಂಗೆ ನೋವು ಶುರು ಆಗುತ್ತೆ. ಆದರೆ ಇನಿಷಿಯಲ್ ಸ್ಟೇಜಸಲ್ಲಿ ಆ ಕ್ರಿಸ್ಟಲ್ಸ್ ಕಂಡು ಬರೋದಿಲ್ಲ. ಬರೀ ನಿಮ್ಮ ಹೆಬ್ಬೆಲ್ಲ ಮುಟ್ಟಕ್ಕೆ ತುಂಬ ಬಿಸಿ ಇರುತ್ತೆ, ನೋವು ವಿಪರೀತ ನೋವು ಇರುತ್ತೆ. ಸೊ ಇದು ಹಿಂಗೆ ಶುರು ಆಗೋದು. ಮಹಿಳೆಯರಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದು ಕಾಣಿಸ್ಕೋಬಹುದು ಗೌಟ್ ಅಂತ? ಆಸ್ಟಿಯೋ ಆರ್ಥರೈಟಿಸ್ ಥರನೇ ಇದು ಹೆಂಗಸರಲ್ಲೂ ಕಂಡು ಬರುತ್ತೆ. ಆದರೆ ನಾನು ಹೇಳ್ತಿದ್ದಂಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ಇರೋದ್ರಿಂದ ಮೇಲ್ ಪಾಪ್ಯುಲೇಷನಲ್ಲಿ ಜಾಸ್ತಿ ಇರುತ್ತೆ. ಅದರ್ವೈಸ್ ಫೀಮೇಲ್ಸಲ್ಲೂ ಅಷ್ಟೇ ಇರುತ್ತೆ. ಸೊ ಇಟ್ ಈಸ್ 60% ಇನ್ ದಿ ಮೇಲ್ ಆ್ಯಂಡ್ 40% ಇನ್ ದಿ ಫೀಮೇಲ್ಸ್. ಆರ್ಥರೈಟಿಸ್ ಅಂದ್ರೇ ಈ ಸಂಧಿಗಳಲ್ಲೆಲ್ಲ ಉರಿಯೂತ, ನೋವು, ಅಂದರೆ ಟೋಟಲಾಗಿ ಬಾಡಿ ಮೂಮೆಂಟ್ ಮಾಡೋಕ್ಕಾಗಲ್ಲ, ಅಂದರೆ ಟೋಟಲಾಗಿ ಎಲ್ಲ ಕಡೆ ನೋವಿರುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಸೊ ಆ ಸ್ಟೇಜಲ್ಲಿ ಯಾವ ರೀತಿ ಅದನ್ನು, ಅಂದರೆ ಸರ್ ಅಟ್ಲೀಸ್ಟ್ ಡಾಕ್ಟರ್ ಹತ್ರ ಹೋಗೋವರೆಗೂ ಏನಾದರೂ ಪ್ರೈಮರಿಯಲ್ಲಿ ಏನಾದರೂ ಮನೇಲಿ ಹೆಂಗೆ ಇದು ಮಾಡ್ಕೋಬೇಕು ಅಂತ ಅದನ್ನು? ಪ್ರೈಮರಿಲಿ ಮನೆಯಲ್ಲಿ ನಾವು ಮಾಡ್ಕೊಳ್ಬೇಕಾಗಿರೋದು
ನೋವು ಇದ್ದ ನಂತರ ಬಿಸಿ ನೀರು ಶಾಖ ಮಾಡಬೇಕಾಗತ್ತೆ ಅಷ್ಟೇ. ಸೊ ಈಗ ಅದೇ ಈ ಗೌಟಲ್ಲಿ ನಾನು ಹೇಳ್ತಿದ್ದಂಗೆ ಮುಟ್ಟಕ್ಕೂ ಕೂಡ ಆಗೋದಿಲ್ಲ. ಸೊ ರೆಡ್ಡಿಶ್ ಆಗಿರುತ್ತೆ, ತುಂಬಾನೇ ಪೇನ್ ಇರುತ್ತೆ. ಸೊ ಅದಕ್ಕೆ ಬಿಸಿನೀರು ಶಾಖ ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ಗೌಟ್ ಇದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಅದರ ನಂತರ ನಾವು ಔಷಧಿ ಕೊಟ್ಟರೆ ಅದಾಗೋದು. ವೆರಸ್ ಇಫ್ ಇಟ್ ಇಸ್ ಬೇರೆ ಆರ್ಥರೈಟಿಸ್ ಇದೆ, ಫಾರ್ ಎಕ್ಸಾಂಪಲ್ ಮಂಡಿ ನೋವು ಇರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಇರ್ಬೋದು, ಇದರಲ್ಲಿ ಏನಾಗುತ್ತೆ ಅಂದರೆ ಇಷ್ಟು ಸಿವಿಯರ್ ಪೇನ್ ಇರೋದಿಲ್ಲ. ಸೊ ಗ್ರ್ಯಾಜುಲಿ ನೋವು ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಬಿಸಿನೀರು ಶಾಖ ಕೊಟ್ಟು ಸರ್ಟನ್ ರೆಸ್ಟ್ ಮಾಡಿದ್ರು ಕೂಡ ಈ ಆರ್ಥರೈಟಿಸ್ ಮಂಡಿ ನೋವು ಕಡಿಮೆ ಆಗುತ್ತೆ. ಈಗ ಬೇರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳಿದ್ರೆ ಅದು ಯಾರಲ್ಲಿ ಜಾಸ್ತಿ ಕಂಡುಬರುತ್ತೆ? ಆಸ್ಟಿಯೋ ಆರ್ಥರೈಟಿಸ್ ಜನರಲಿ ಫೀಮೇಲ್ಸಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ರೀಸನ್ ಬೀಯಿಂಗ್ ಏನಾಗುತ್ತೆ ಅಂದರೆ ಹಿಂಗೆ ಫೀಮೇಲ್ಸಲ್ಲಿ 45 ಇಲ್ಲ 50 ವರ್ಷ ಆದಮೇಲೆ ಮುಟ್ಟು ನಿಂತಾದ ನಂತರ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗುತ್ತೆ. ಸೊ ಈ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆದ ನಂತರ ಆಸ್ಟಿಯೋ ಆರ್ಥರೈಟಿಸ್ ಆಗೋಕ್ಕೆ ಚಾನ್ಸಸ್ಸು ಹೆಂಗಸರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಟೋಟಲ್ ಆಗಿ ಆರ್ಥರೈಟಿಸ್ ಅಂತಂದರೆ ಅವರು ಮೂಲೆ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋದೇ ಅಂತ. ಸೊ ಈ ಆರ್ಥರೈಟಿಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಮೇಲೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ, ಅಟ್ಲೀಸ್ಟ್ ಒಂದು ಕ್ಯೂರ್ ಆಗಿ ಅವರು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಕೊಳ್ಳೋಕ್ಕೆ, ಓಡಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ? ಎಷ್ಟು ಪೀರಿಯಡ್ಸ್ ಎಷ್ಟು? ನೋಡಿ, ಆರ್ಥರೈಟಿಸ್ ಶುರು ಆದಾಗ ಕಾಂಪ್ಲಿಕೇಶನ್ಸ್ ಆಗಿರಲಿಲ್ಲ ಅಂದರೆ ಇಟ್ ಕ್ಯಾನ್ ಬಿ ರೆಕ್ಟಿಫೈಡ್ ವಿತಿನ್ 3-4 ಮಂತ್ಸ್ ಇಲ್ಲ 8 ತಿಂಗಳು ಇಲ್ಲ 10 ತಿಂಗಳಲ್ಲಿ ವಾಸಿ ಆಗುತ್ತೆ. ವೆರಾಸ್ ಆಸ್ಟಿಯೋ ಆರ್ಥರೈಟಿಸಲ್ಲಿ ಸರ್ಟನ್ ಕೇಸಸಲ್ಲಿ ಏನಾಗುತ್ತೆ ಅಂದರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅಂದರೆ ಅದು ಪೂರ್ತಿ ಮಂಡಿನೇ ಬೆಂಡ್ ಆಗಿಬಿಟ್ಟಿರುತ್ತೆ, ಸೌದೋಗಿ ಕಾರ್ಟಿಲೇಜ್ ಪೂರ್ತಿ ಸೌದೋಗಿ ಅದು ಫ್ಯೂಸ್ ಆಗಿರುತ್ತೆ. ಸೊ ಇದರಲ್ಲಿ ಕಂಪ್ಲೀಟ್ ರಿಕವರಿ ಆಗೋದು ಸ್ವಲ್ಪ ಕಷ್ಟ. ಸೊ ಅದಕ್ಕೇನಾಗುತ್ತೆ ಅಂದರೆ ಔಷಧಿ ಜೊತೆ ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ, ಎಕ್ಸಸೈಸ್ ಇರುತ್ತೆ. ಸೊ ಇದರಲ್ಲಿ ನೀವು ಹೇಳ್ತಿದ್ದಂಗೆ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ, ಕೆಲಸ ಮಾಡೋಕ್ಕಾಗೋದಿಲ್ಲ, ಅದು ಆ ಸ್ಟೇಜಲ್ಲಿ. ಸೊ ನಮ್ಮ ಹತ್ರ ಎಷ್ಟೋ ಪೇಷಂಟ್ಸ್ ಬರ್ತಾರೆ ವೇರ್ ದೇ ಆರ್ ಏಬಲ್ ಟು ಡೂ ದೇರ್ ವರ್ಕ್, ಅವ್ರ ಕೆಲಸ ಅವ್ರ ದಿನ ಮಾಡ್ತಿರ್ತಾರೆ, ಆದರೆ ನೋವು ಇರುತ್ತೆ. ಸೊ ಇದು ಜಲ್ದಿ ವಾಸಿ ಆಗುತ್ತೆ. ನಾನು ಅದೇ ಹೇಳ್ತಿದ್ದೀನಿ, ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಸ್ಟೇಜಲ್ಲಿದೆ ಆ ಸ್ಟೇಜ್ ಮೇಲೆ ನಾವು ಅದನ್ನು ರೆಕ್ಟಿಫೈ ಮಾಡಿಕೊಂಡ್ರೆ ಅರ್ಲಿ ದಿ ಇಂಟರ್ವೆನ್ಷನ್ ಬೆಟರ್ ದಿ ಔಟ್ಕಮ್. ಅಂದರೆ ನಾವು ಎಷ್ಟು ಜಲ್ದಿ ನಾವು ಡಾಕ್ಟರ್ ಹತ್ರ ಬರ್ದು ಪೇಷಂಟ್ಸು ಔಷಧಿ ತೊಗೊಳ್ತಾರೋ ಯಾವ ಸ್ಟೇಜಲ್ಲಿರುತ್ತೋ ಅದ್ರ ಮೇಲೆ ನಾವು ಅದನ್ನು ಜಲ್ದಿ ರಿಕವರಿ ಮಾಡ್ಬೋದು. ಕಾಂಪ್ಲಿಕೇಶನ್ಸ್ ಆಗಿಲ್ಲ ಅಂದರೆ ನ್ಯೂಟ್ರಿಷನಲ್ ಸ್ಟೇಟಸ್ ಚೆನ್ನಾಗಿತ್ತು ಅಂದರೆ 10 ದಿನದಲ್ಲೇ ಅಕ್ಯೂಟ್ ಸಿಂಪ್ಟಮ್ಸ್ ಇದ್ದರೆ ಅದು ವಾಸಿ ಆಗಬಹುದು. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಸಂಧಿವಾತ ಆರ್ಥರೈಟಿಸ್ ಬಗ್ಗೆ. ಆರ್ಥರೈಟಿಸಲ್ಲೇ ಸಾಮಾನ್ಯ ವಿಧವಾದಂಥದ್ದು ಒಂದು ಗೌಟ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮಗೂ ಗೌಟ್ ಇರ್ಬೋದು ಅಥವಾ ಆರ್ಥರೈಟಿಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳ್ಕೊಳ್ಳಿ. ಈಗ ಸಣ್ಣದೊಂದು ಬ್ರೇಕ್.